Good morning students, welcome to the chemistry class. ಲಾಸ್ಟ್ ಕ್ಲಾಸಲ್ಲಿ ಮಿಸಲ್ ಫಾರ್ಮೇಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಕ್ಲಿನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್ ಹೇಗಾಗುತ್ತೆ ಬೈ ದ ಫಾರ್ಮೇಷನ್ ಆಫ್ ಮಿಸಲ್ಸ್ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಲೆಟ್ಸ್ ಮೂವ್ ಆನ್ ಟು ಅ ನ್ಯೂ ಟಾಪಿಕ್ ದಟ್ ಈಸ್ ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್. ಕೊಲೈಡ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಈಗ ಸ್ಟಡಿ ಮಾಡೋಣ. ಸೊ ಕೊಲೈಡಲ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಅ 3 ಮೆಥಡ್ಸ್. ಸೊ ಇಲ್ಲಿ 3 ಮೆಥಡ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಫಸ್ಟ್ ಒನ್ನು ಕೆಮಿಕಲ್ ಮೆಥಡ್ಸ್. Second method, electrical disintegration or Bredik's arc method. Third method, peptidization method. So first method yadu chemical methods. Colloidal dispersions can be prepared by chemical reactions. That is, the chemical reactions like ಡಿಕಾಂಪೋಸಿಷನ್, ಅದರಲ್ಲೂ ಡಬಲ್ ಡಿಕಾಂಪೋಸಿಷನ್ ಪ್ರೊಸೆಸ್ ಆಗಿರ್ಬೋದು, ಆಕ್ಸಿಡೇಷನ್ ಪ್ರೋಸೆಸ್, ರಿಡಕ್ಷನ್ ಪ್ರೋಸೆಸ್, ಹೈಡ್ರಾಲಿಸಿಸ್ ಪ್ರೋಸೆಸ್. ಸೊ ಲೈಕ್ ದೀಸ್ ಕೆಮಿಕಲ್ ರಿಯಾಕ್ಷನ್ಸ್ ಆದಾಗ ನಿಮಗೆ ಸೊ ಕೊಲೈಡಲ್ ಪಾರ್ಟಿಕಲ್ಸ್ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋದನ್ನ ಈಗ ವಿತ್ ಎಕ್ಸಾಂಪಲ್ ಸ್ಟಡಿ ಮಾಡ್ತೀರಾ. ಅದರಲ್ಲಿ ಫಸ್ಟ್ ಒನ್ ನೋಡಿ, ಅರ್ಸನಿಕ್ ಆಕ್ಸೈಡ್ ದಟ್ ಈಸ್ AS2O3 ಅನ್ನೋಂಥ ಅರ್ಸನಿಕ್ ಆಕ್ಸೈಡ್ನ 3 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಸೊ ಅರ್ಸನಿಕ್ ಆಕ್ಸೈಡು ಮತ್ತು ಹೈಡ್ರೋಜನ್ ಸಲ್ಫೈಡ್ ಎರಡೂ ಸಹ ಡಿಕಂಪೋಸಿಷನ್ ಆಗುತ್ತೆ. ಹಾಗಾಗಿ ಡಬಲ್ ಡಿಕಂಪೋಸಿಷನ್, ಸಪ್ರೇಟ್ಲಿ ಡಿಕಂಪೋಸಿಷನ್ ಆಗುತ್ತೆ. ಡಿಕಂಪೋಸ್ ಆದಮೇಲೆ ಡಿಸ್ಪ್ಲೇಸ್ಮೆಂಟ್ ಆಗಿ ನಿಮಗೆ ಆರ್ಸನಿಕ್ ಸಲ್ಫೈಡ್ ಜೊತೆ ಸೇರಿದಾಗ ಆರ್ಸನಿಕ್ ಸಲ್ಫೈಡ್ ಅನ್ನೋ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಹೈಡ್ರೋಜನ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ವಾಟರ್ ಫಾರ್ಮೇಷನ್ ಆಗುತ್ತೆ. ಸೊ ಹೀಗೆ ನಿಮಗೆ ಬೈ ಡಬಲ್ ಡಿಕಂಪೋಸಿಷನ್ ಪ್ರೋಸೆಸ್ ಆರ್ಸನಿಕ್ ಆಕ್ಸೈಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆರ್ಸನಿಕ್ ಸಲ್ಫೈಡ್ ಸಾಲ್. ಸೆಕೆಂಡ್ ಮೆಥಡ್ ಅಂತ ನೋಡಿದ್ರೆ ಸಲ್ಫರ್ ಡೈಆಕ್ಸೈಡ್. 1 ಮಾಲಿಕ್ಯೂಲ್ ಆಫ್ ಅ ಸಲ್ಫರ್ ಡೈಆಕ್ಸೈಡ್ನ 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಸಲ್ಫೈಡ್ ಜೊತೆ ಇಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಯಾವ ಪ್ರೋಸೆಸ್ ಅಂತ ಅಂದರೆ ಆಕ್ಸಿಡೇಷನ್. ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಆಕ್ಸಿಡೇಷನ್ ಪ್ರೋಸೆಸ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಈ ರೀತಿಯೆಲ್ಲ ಸ್ಟಡಿ ಮಾಡಿದ್ದೀರಾ. ಇಲ್ಲಿ ನಿಮಗೆ ಸಲ್ಫರ್ ಆಕ್ಸಿಜನ್ನ ರಿಮೂವ್ ಮಾಡಿಕೊಂಡು ಹೈಡ್ರೋಜನ್ ಸಲ್ಫೈಡಲ್ಲಿರೋಂಥ ಸಲ್ಫರು ಸಹ ಸೇರಿದಾಗ ಆಲ್ ದ ಸಲ್ಫರ್ ಪಾರ್ಟಿಕಲ್ಸ್ ಟುಗೆದರ್ ಆದಾಗ ಸಾಲ್ ಪ್ರಿಪೇರ್ ಆಗುತ್ತೆ, ದಟ್ ಈಸ್ ಸಲ್ಫರ್ ಸಾಲ್. ಸೊ ಇಲ್ಲಿ ನೋಡಿ, ಫಾರ್ ದ ಬ್ಯಾಲೆನ್ಸ್ ಪರ್ಪಸ್ SO2, 1 ಮಾಲಿಕ್ಯೂಲ್ ಆಫ್ SO2ನ 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ which undergoes a oxidation reaction to form a 3 atoms. So 3 particles of sulfur, that is salt prepare ಆಗುತ್ತೆ by the formation of a byproduct, that is water. ಇನ್ನು ಥರ್ಡ್ ಪ್ರೋಸೆಸ್ ನೋಡೋದಾದರೆ ಆರಮ್ ಕ್ಲೋರೈಡ್, ದಟ್ ಈಸ್ AuCl3. ಫಾರ್ ದ ಬ್ಯಾಲೆನ್ಸ್ ಪರ್ಪಸ್ 2 ಮಾಲಿಕ್ಯೂಲ್ಸ್ ಆಫ್ ಆರಮ್ ಕ್ಲೋರೈಡ್ AuCl3ನ ಸೊ ಯಾವುದು ಫಾರ್ಮಾಲ್ಡಿಹೈಡ್, ದಟ್ ಈಸ್ HCHO, 3 ಮಾಲಿಕ್ಯೂಲ್ಸ್ ಆಫ್ ಫಾರ್ಮಾಲ್ಡಿಹೈಡ್ ಜೊತೆ ರಿಯಾಕ್ಷನ್ ಮಾಡ್ತೀವಿ. ಅಲಾಂಗ್ ವಿತ್ ದಟ್ ಸೊ ವಾಟರ್ ಮಾಲಿಕ್ಯೂಲ್ಸ್ನೂ ಸಹ ಆ್ಯಡ್ ಮಾಡ್ತೀವಿ, ದಟ್ ಈಸ್ 3 ಮಾಲಿಕ್ಯೂಲ್ಸ್ ಆಫ್ ವಾಟರ್ 3H2O ಜೊತೆ ರಿಯಾಕ್ಷನ್ ಮಾಡಿದಾಗ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ರಿಡಕ್ಷನ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನು, ಅಡಿಷನ್ ಆಫ್ ಹೈಡ್ರೋಜನ್ ಆಗಿರ್ಬೋದು, ರಿಮೂವಲ್ ಆಫ್ ಆಕ್ಸಿಜನ್ ಆಗಿರ್ಬೋದು, ಇದನ್ನೆಲ್ಲ ಫಸ್ಟಲ್ಲಿ ಓದಿದ್ದೀರ. ಸೊ ಈ ರೀತಿ ರಿಡಕ್ಷನ್ ಪ್ರೋಸೆಸ್ ಆಗುತ್ತೆ ವೇರ್ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್, ದಟ್ ಈಸ್ ಕ್ಲೋರಿನ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್ ಹಿಯರ್. ಸೊ ಆರಮ್ ನಿಮಗೆ ಏನಾಗುತ್ತೆ, ಸಾಲ್ಟ್ ಪ್ರಿಪೇರ್ ಆಗುತ್ತೆ, ದಟ್ ಈಸ್ ಗೋಲ್ಡ್ ಸಾಲ್ ಅಂತೀವಲ್ಲ, ಆ ಗೋಲ್ಡ್ ಸಾಲ್ಟ್ ಪ್ರಿಪೇರ್ ಆಗುತ್ತೆ ಬೈ ದ ಫಾರ್ಮೇಷನ್ ಆಫ್ ಅ ಬೈ ಪ್ರಾಡಕ್ಟ್, ದಟ್ ಈಸ್ ಫಾರ್ಮಾಲ್ಡಿಹೈಡ್ ಇದ್ದಿದ್ದು ಫಾರ್ಮಿಕ್ ಆ್ಯಸಿಡ್ HCOOH ಆ್ಯಂಡ್ HCl, ದಟ್ ಈಸ್ 6 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರಿಪೇರ್ ಆಗುತ್ತೆ. ಇನ್ನು ಲಾಸ್ಟ್ ಕೆಮಿಕಲ್ ಪ್ರೋಸೆಸ್ ಅಂತ ನೋಡಿದ್ರೆ ಫೆರಿಕ್ ಕ್ಲೋರೈಡ್, ದಟ್ ಈಸ್ FeCl3. ಫೆರಿಕ್ ಕ್ಲೋರೈಡ್ನ ಹೈಡ್ರಾಲಿಸಿಸ್ ಪ್ರೋಸೆಸ್ ಮಾಡ್ತೀವಿ. ಹೈಡ್ರಾಲಿಸಿಸ್ ಪ್ರೋಸೆಸ್ ಅಂದರೆ ಏನು ಬೇಕು, ಆಬ್ವಿಯಸ್ಲಿ ವಾಟರ್ ಮಾಲಿಕ್ಯೂಲ್ಸ್ ಬೇಕು. ಸೊ ಹಾಗಾಗಿ FeCl3ನ 3 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ರಿಯಾಕ್ಷನ್ ಮಾಡ್ತೀವಿ, ವಿಚ್ ಅಂಡರ್ಗೋಸ್ ಅ ಹೈಡ್ರಾಲಿಸಿಸ್ ಪ್ರೋಸೆಸ್ ಟು ಫಾರ್ಮ್ ಅ ಫೆರಿಕ್ ಹೈಡ್ರಾಕ್ಸೈಡ್, ದಟ್ ಈಸ್ FeOH ಥ್ರೈಸ್ ಅನ್ನೋ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ಟ್ ಪ್ರಿಪೇರ್ ಆಗುತ್ತೆ ವಿತ್ ದ ಲಿಬರೇಷನ್ ಆಫ್ ಅ ಬೈ ಪ್ರಾಡಕ್ಟ್, ದಟ್ ಈಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ 3HCl. ಸೊ ಬೈ ಆಲ್ ದೀಸ್ ಕೆಮಿಕಲ್ ರಿಯಾಕ್ಷನ್ಸ್ ಯು ಕ್ಯಾನ್ ಪ್ರಿಪೇರ್ ಅ ಕೊಲೈಡ್ಸ್. ಸೊ ಇವಿಷ್ಟು ಸಹ ಕೆಮಿಕಲ್ ಮೆಥಡ್ಸಲ್ಲಿ ಬರೋ ಅಂಥ ಸೊ ಪ್ರಿಪ್ರೇಷನ್ಸ್. ಸೊ ಇಷ್ಟು ಮೆಥಡ್ಸಿಂದನೂ ನಾವೇನು ಮಾಡ್ಬೋದು, ಕೆಮಿಕಲ್ ಮೆಥಡ್ಸಿಂದ ಕೊಲೈಡ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಸೊ ಯಾವ ಪ್ರೋಸೆಸ್ ಅಂತ ಓದಿದ್ವಿ ಈಗ, ಡಬಲ್ ಡಿಕಂಪೋಸಿಷನ್ ಮೆಥಡಿಂದ
ಆರ್ಸೆನಿಕ್ ಆಕ್ಸೈಡ್ನ ಆರ್ಸೆನಿಕ್ ಸಲ್ಫೈಡ್ ಸಾಲ್ ಅನ್ನೋದನ್ನು ಪ್ರಿಪೇರ್ ಮಾಡಿದ್ವಿ. ಆಕ್ಸಿಡೇಷನ್ ಪ್ರೋಸೆಸ್ಸಿಂದ ಸಲ್ಫರ್ ಡೈಆಕ್ಸೈಡ್ನ ಸಲ್ಫರ್ ಸಾಲ್ ಆಗಿ ಪ್ರಿಪೇರ್ ಮಾಡಿದ್ವಿ. ದೆನ್ ರಿಡಕ್ಷನ್ ಪ್ರೋಸೆಸ್ಸಿಂದ ಆರಮ್ ಕ್ಲೋರೈಡ್ನ ಆರಮ್ ಸಾಲನ್ನು ಗೋಲ್ಡ್ ಸಾಲ್ ದಟ್ ಈಸ್ ಪ್ರಿಪೇರ್ ಮಾಡಿದ್ವಿ. ದೆನ್ ಬೈ ದ ಹೈಡ್ರಾಲಿಸಿಸ್ ಪ್ರೋಸೆಸ್ ಫೆರಿಕ್ ಕ್ಲೋರೈಡ್ನ ಫೆರಿಕ್ ಹೈಡ್ರಾಕ್ಸೈಡ್ ಅನ್ನೋ ಸಾಲ್ನ ಪ್ರಿಪೇರ್ ಮಾಡ್ತಾ ಹೋದ್ವಿ. ಇನ್ನು ಸೆಕೆಂಡ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಕೊಲೈಡ್ಸ್ ಅಂತ ನೋಡೋದಾದರೆ ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಆರ್ ಬ್ರೀಡಿಕ್ಸ್ ಆರ್ಕ್ ಮೆಥಡ್ ಅಂತಲೂ ಸಹ ಇದನ್ನು ಕರಿತೀವಿ. ಸೊ ಈ ಮೆಥಡಲ್ಲಿ ಏನಾಗುತ್ತೆ, ಡಿಸ್ಪರ್ಷನ್ ಎರಡು ಸ್ಟೆಪ್ಸಲ್ಲಿ ನಿಮಗೆ ಇಲ್ಲಿ ಕೊಲೈಡ್ಸ್ ಪ್ರಿಪೇರ್ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ? ಫಸ್ಟ್ ಮೆಥಡ್ ಇಲ್ಲಿ ಡಿಸ್ಪರ್ಷನ್ ಆಗುತ್ತೆ. ಸೆಕೆಂಡ್ ಮೆಥಡ್ ಏನಾಗುತ್ತೆ, ಇಲ್ಲಿ ಕಂಡೆನ್ಸೇಷನ್. ಫಸ್ಟ್ಲಿ ಡಿಸ್ಪರ್ಷನ್ ಆಫ್ ಅ ಪಾರ್ಟಿಕಲ್ಸ್ ಟೇಕ್ಸ್ ಪ್ಲೇಸ್, ಸೆಕೆಂಡ್ಲಿ ಕಂಡೆನ್ಸೇಷನ್ ಆಫ್ ಅ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೊಲೈಡಲ್ ಸಾಲ್ಸ್ ಆಫ್ ಇಲ್ಲಿ ಎಂತಹ ಕೊಲೈಡ್ಸನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ ಕೊಲೈಡಲ್ ಸಾಲ್ಟ್ಸ್ ಆಫ್ ಮೆಟಲ್ಸ್, ಎಸ್ಪೆಷಲಿ ಮೆಟಲ್ನ ಕೊಲೈಡಲ್ ಸಾಲ್ಟ್ಸ್ ಪ್ರಿಪ್ರೇಷನ್ ಮಾಡ್ತೀವಿ. ಯಾವ್ದು? ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಅಥವಾ ಪ್ಲಾಟಿನಮ್ ಆಗಿರ್ಬೋದು. ದ ಸಾಲ್ಟ್ಸ್ ಆಫ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ದಿಸ್ ಮೆಥಡ್ ಅಂತ ಹೇಳ್ಬೋದು. ಇನ್ ದಿಸ್ ಮೆಥಡ್ ಫಸ್ಟ್ಲಿ ಎಲೆಕ್ಟ್ರಿಕ್ ಆರ್ಕನ್ನು ನಾವು ಸ್ಟ್ರಕ್ ಮಾಡ್ತೀವಿ ಬಿಟ್ವೀನ್ ಅ ಟೂ ಮೆಟಲ್ ಎಲೆಕ್ಟ್ರೋಡ್ಸ್. ಸೊ ದಟ್ ಏನಾಗುತ್ತೆ, ಅಲ್ಲಿ ನಿಮಗೆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪಾರ್ಕ್ ಪ್ರೊಡ್ಯೂಸ್ ಆದಾಗ ನಿಮಗೆ ಆ ಮೆಟಲ್ನ ನಾವು ಡಿಸ್ಪರ್ಷನ್ ಮೀಡಿಯಮಲ್ಲಿ ಡಿಸ್ಪರ್ಸ್ ಮಾಡಿರ್ತೀವಲ್ಲ, ಅದರಲ್ಲಿ ಇಂಟೆನ್ಸ್ ಹೀಟ್ ಪ್ರೊಡ್ಯೂಸ್ ಆಗಿ ಆ ಮೆಟಲ್ ವೇಪರೈಸ್ ಆಗುತ್ತೆ. ವೇಪರೈಸ್ ಆಗಿರೋದು ಸುತ್ತಲೂ ಸರೌಂಡಿಂಗಲ್ಲಿ ನಾವು ಕೋಲ್ಡ್ ಕಂಡೀಷನಲ್ಲಿ ಐಸ್ ಬಾತ್ ಇಟ್ಟಿರ್ತೀವಲ್ಲ, ಆವಾಗ ಕಂಡೆನ್ಸೇಷನ್ ಪ್ರೊಸೆಸ್ ಆಗುತ್ತೆ. ಇಲ್ಲೇ ಇದೆ ನೋಡಿ ಡಯಾಗ್ರಾಮ್ ಬ್ರೀಡಿಕ್ಸ್ ಆರ್ಕ್ ಮೆಥಡಲ್ಲಿ. ಸೊ ಇಲ್ಲಿ ನಿಮಗೆ ಫಸ್ಟ್ಲಿ ಒಂದು ಬೀಕರಲ್ಲಿ ಐಸ್ ಬಾತ್, ಕೂಲಿಂಗ್ ಪರ್ಪಸ್ಸಿಗೆ ಐಸ್ ಬಾತ್ ತೊಗೊಂಡಿರ್ತೀವಿ. ಒಂದು ಬೀಕರಲ್ಲಿ ನಾವು ಡಿಸ್ಪರ್ಷನ್ ಮೀಡಿಯಮ್, ಯಾವ ಮೆಟಲ್ ಸಾಲ್ಟ್ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ ಆ ಮೆಟಲ್ನ ಸೊಲ್ಯೂಷನ್ ಆಸ್ ಆನ್ ಡಿಸ್ಪರ್ಷನ್ ಮೀಡಿಯಮ್ ಆಗಿ ತೊಗೊಂಡಿರ್ತೀವಿ. ದೆನ್ ಯಾವ ಮೆಟಲ್ ಸಾಲ್ಟ್ ಪ್ರಿಪೇರ್ ಆಗಬೇಕು ಆ ಮೆಟಲ್ ಎಲೆಕ್ಟ್ರೋಡ್ಸ್ನ ತೊಗೊಂಡು ವೈರ್ ಕನೆಕ್ಷನ್ ಕೊಟ್ಟು, ಸೊ ಅಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾ ಹೋಗ್ತೀವಿ. ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ, ಇಂಟೆನ್ಸ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಹೀಟ್ ಪ್ರೊಡ್ಯೂಸ್ ಆದಂಗೂ ಅಲ್ಲೇನಾಗುತ್ತೆ, ಆ ಮೆಟಲ್ ಎಲೆಕ್ಟ್ರೋಡ್ಸ್ ನಿಮಗೆ ಡಿಸ್ಪರ್ಷನ್ ಮೀಡಿಯಮಲ್ಲಿ ಆ ಡಿಸ್ಪರ್ಷನ್ ಮೀಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಡಿಸ್ಪರ್ಷನ್ ಮೀಡಿಯಮ್ ಈ ಮೆಟಲ್ ನಿಮಗೇನಾಗುತ್ತೆ ಇಂಟೆನ್ಸ್ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ವೇಪರೈಸ್ ಆಗುತ್ತೆ. ವೇಪರೈಸ್ ಆಗಿರೋದನ್ನು ಕೂಲ್ ಮಾಡೋಕ್ಕೆ ಸರೌಂಡಿಂಗಲ್ಲಿ ಐಸ್ ಬಾತ್ ಇಟ್ಟಿರ್ತೀವಿ. ಸೊ ಕೂಲ್ ಆಗ್ತಾ ಇದ್ದಂಗೂ ಕಂಡೆನ್ಸೇಷನ್ ಪ್ರೋಸೆಸ್ ಆಗುತ್ತೆ. ಕಂಡೆನ್ಸ್ ಆಗಿರೋ ಅಂಥ ಪಾರ್ಟಿಕಲ್ಸ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಕೊಲೈಡಲ್ ಸೈಜ್ಡ್ ಪಾರ್ಟಿಕಲ್ಸಲ್ಲಿ ಇರುತ್ತೆ. ಸೊ ಈ ಮೆಥಡಿಂದ ನಾವು ಕೊಲೈಡಲ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಬೋದು. ಸೊ ಈ ಮೆಥಡಿಗೆ ಏನಂತೀವಿ, ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಆರ್ ಬ್ರೀಡಿಕ್ಸ್ ಆರ್ಕ್ ಮೆಥಡ್. ಫಸ್ಟ್ಲಿ ಆ ಬೀಕರಲ್ಲಿ ನಾವು 2 ಎಲೆಕ್ಟ್ರೋಡ್ಸ್ನ ತೊಗೊಂಡು ಸೇಮ್ ಮೆಟಲ್ ಸೊಲ್ಯೂಷನ್ನ ಡಿಸ್ಪರ್ಷನ್ ಮೀಡಿಯಮ್ ಆಗಿ ತೊಗೊಂಡಿರ್ತೀವಿ. ಸ್ಪಾರ್ಕ್ ಪ್ರೊಡ್ಯೂಸ್ ಆದಾಗ, ಇಂಟೆನ್ಸ್ ಹೀಟ್ ಪ್ರೊಡ್ಯೂಸ್ ಆದಾಗ ಆ ಮೆಟಲ್ ನಿಮಗೆ ವೇಪರೈಸ್ ಆಗುತ್ತೆ. ಆ ವೇಪರೈಸ್ ಆಗಿರೋದು ಕಂಡೆನ್ಸೇಷನ್ ಆಗೋಕ್ಕೆ ಸರೌಂಡಿಂಗಲ್ಲಿ ಐಸ್ ಬಾತ್ ತೊಗೊಂಡಿರ್ತೀವಿ. ಸೊ ಈ ರೀತಿ ಎರಡೂ ಮೆಥಡ್, ಫಸ್ಟ್ಲಿ ಡಿಸ್ಪರ್ಷನ್ ಮೆಥಡ್, ಸೆಕೆಂಡ್ ಮೆಥಡ್ ಕಂಡೆನ್ಸೇಷನ್, ಎರಡೂ ಪ್ರೋಸೆಸ್ಸಿಂದ ನಿಮಗೆ ಏನಾಗುತ್ತೆ ಕೊಲೈಡಲ್ ಸೊಲ್ಯೂಷನ್ ಪ್ರಿಪೇರ್ ಆಗುತ್ತೆ. ಸೊ ಲಾಸ್ಟ್ ಥರ್ಡ್ ಮೆಥಡ್ ಆಫ್ ಪ್ರಿಪ್ರೇಷನ್ ಅಂತ ಅಂದರೆ ಯಾವುದು, ಪೆಪ್ಟೈಸೇಷನ್. ಸೊ ಪೆಪ್ಟೈಸೇಷನ್ ಅಂದ್ರೇನು, ಇಟ್ಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಅ ಪ್ರೆಸಿಪಿಟೇಟ್ into a colloidal salt by shaking it with a suitable dispersion medium in a presence of a small amount of electrolyte. ಸೊ ಪ್ರಿಸಿಪಿಟೇಟ್ ಅಂದರೆ ಗೊತ್ತಿದೆ ನಿಮಗೆ, ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ ಏನಿರುತ್ತೆ ಸೊಲ್ಯೂಷನಲ್ಲಿ, ಸಾಲ್ವೆಂಟಲ್ಲಿ, ಅದನ್ನು ಪ್ರಿಸಿಪಿಟೇಟ್ ಅಂತೀವಿ. ಆ ಪ್ರಿಸಿಪಿಟೇಟ್ ಸೈಜ್ ಯೂಶ್ವಲಿ ಏನಾಗಿರುತ್ತೆ, ಲಾರ್ಜ್ ಸೈಜ್ ಇರುತ್ತೆ. ಆ ಪ್ರಿಸಿಪಿಟೇಟ್ ಇನ್ನು ತೊಗೊಳ್ತೀವಿ. ಪ್ರಿಸಿಪಿಟೇಟಿಗೆ ಸೊ ಏನು ಮಾಡ್ತೀವಿ, ಅಲ್ಲಿ ನಾವು ಡಿಸ್ಪರ್ಷನ್ ಮೀಡಿಯಮ್ನ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀವಿ. ಓನ್ಲಿ ಡಿಸ್ಪರ್ಷನ್ ಮೀಡಿಯಮ್ ಒಂದೇ ಅಲ್ಲ, ಅಲಾಂಗ್ ವಿತ್ ದಟ್ ಡಿಸ್ಪರ್ಷನ್ ಮೀಡಿಯಮ್ ಸ್ಮಾಲ್ ಅಮೌಂಟಲ್ಲಿ ಸುಟೇಬಲ್ ಎಲೆಕ್ಟ್ರೋಲೈಟ್ನ ಹಾಕ್ತೀವಿ. ಹಾಕಿ ಚೆನ್ನಾಗಿ ಶೇಕ್ ಮಾಡಿದಾಗ ಏನಾಗುತ್ತೆ, ಸೊ ಲಾರ್ಜ್ ಸೈಜ್ಡ್ ಪ್ರೆಸಿಪಿಟೇಟ್ ಈಸ್ ಕನ್ವರ್ಟೆಡ್ ಇಂಟು ಅ ಕೊಲೈಡಲ್ ಸೈಜ್ಡ್ ಪಾರ್ಟಿಕಲ್ಸ್. ಸೊ ಕೊಲೈಡಲ್ ಸೈಜ್ಡ್ ಪಾರ್ಟಿಕಲ್ಸ್ ಕನ್ವರ್ಟ್ ಆಗೋ ಅಂಥ ಪ್ರೋಸೆಸ್ನ ಇದನ್ನೇ ಅಂತೀವಿ ಪೆಪ್ಟೈಸೇಷನ್. ಇಲ್ಲಿ ನಾವು ಏನು ಎಲೆಕ್ಟ್ರೋಲೈಟ್ನ ಯೂಸ್ ಮಾಡ್ತೀವಿ ಈ ಪೆಪ್ಟೈಸೇಷನ್ ಪರ್ಪಸ್ಸಿಗೆ, ಅದನ್ನೇನಂತೀವಿ ಪೆಪ್ಟೈಸಿಂಗ್ ಏಜೆಂಟ್.
The electrolyte used for this purpose, that is purpose is called as a peptizing agent ಅಂತ ಹೇಳ್ಬೋದು. ಅಲ್ಲಿ ವಾಟ್ ಈಸ್ ಪೆಪ್ಟೈಸೇಷನ್ ಅಂದರೆ ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಅ precipitate into a colloidal salt by shaking it with a dispersion medium in the presence of a small amount of electrolyte. ಅಲ್ಲಿಗೇನು ಬೇಕು, precipitate ಬೇಕು, precipitate suitable dispersion medium ಬೇಕು, ಆ್ಯಂಡ್ ಅಲಾಂಗ್ ವಿತ್ ದಟ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ಬೇಕು. ಶೇಕ್ ಮಾಡ್ತೀರಾ, ಶೇಕ್ ಮಾಡಿದಾಗ ನಿಮಗೆ ಕೊಲೈಡಲ್ ಸೈಜೆಡ್ ಪಾರ್ಟಿಕಲ್ಸ್ ಫಾರ್ಮೇಷನ್ ಆಗುತ್ತೆ, ಅದನ್ನೇ ಪೆಪ್ಟೈಸೇಷನ್ ಅಂತ ಅಂತೀವಿ. ಆ್ಯಂಡ್ ಎಲೆಕ್ಟ್ರೋಲೈಟ್ ಏನು ಈ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ಅದನ್ನು ಪೆಪ್ಟೈಸಿಂಗ್ ಏಜೆಂಟ್ ಅಂತ ಅಂತೀವಿ. ಸೊ ಡ್ಯೂರಿಂಗ್ ಪೆಪ್ಟೈಸೇಷನ್ ನಮಗೆ ಪ್ರಿಸಿಪಿಟೇಟ್ ಏನಾಗುತ್ತೆ, ಅಡ್ಸಾರ್ಬ್ ಆಗುತ್ತೆ ಯಾವ್ದ್ರ ಮೇಲೆ, ಆ ಎಲೆಕ್ಟ್ರೋಲೈಟ್ನ ಸರ್ಫೇಸ್ ಮೇಲೆ. ಎಲೆಕ್ಟ್ರೋಲೈಟ್ ಇಸ್ ನಥಿಂಗ್ ಬಟ್ ಅ ಚಾರ್ಜ್ಡ್ ಪಾರ್ಟಿಕಲ್ಸ್. ಆ ಚಾರ್ಜ್ಡ್ ಪಾರ್ಟಿಕಲ್ಸ್ ಸುತ್ತಲೂ ಪ್ರಿಸಿಪಿಟೇಟ್ ಪಾರ್ಟಿಕಲ್ಸ್ ಸೊ ಏನಾಗುತ್ತೆ, ಅಡ್ಸಾರ್ಬ್ ಆಗುತ್ತೆ. ಇದು ಅಡ್ಸಾರ್ಬ್ ಆದಾಗ ಅಲ್ಲಿ ನಿಮಗೆ ಚಾರ್ಜ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ ಪ್ರಿಸಿಪಿಟೇಟ್ಸ್ ಮೇಲೆ. ಸೊ ಅದೇನಾಗುತ್ತೆ, ಚಾರ್ಜ್ ಕ್ರಿಯೇಟ್ ಆಗಿದ ತಕ್ಷಣವೇ ಅಲ್ಲಿ ನಿಮಗೆ ಶೇಕ್ ಮಾಡ್ತಾ ಇದ್ದಂಗೆ ಸೊ ಅಲ್ಟಿಮೇಟ್ಲಿ ಇಟ್ ಬ್ರೇಕಪ್ ಇಂಟು ಅ ಸ್ಮಾಲರ್ ಸೈಜ್ಡ್ ಪಾರ್ಟಿಕಲ್ಸ್, ದಟ್ ಈಸ್ ಕೊಲೈಡಲ್ ಸೈಜ್ಡ್ ಪಾರ್ಟಿಕಲ್ಸ್. ಫಸ್ಟ್ಲಿ ಆ ಎಲೆಕ್ಟ್ರೋಲೈಟ್ ಅಯಾನ್ಸ್ ಸುತ್ತಲೂ ಆ ಪ್ರಿಸಿಪಿಟೇಟ್ ಮಾಲಿಕ್ಯೂಲ್ಸ್ ನಿಮಗೆ ಅಡ್ಸಾರ್ಬ್ ಆಗುತ್ತೆ. ಅಡ್ಸಾರ್ಬ್ ಆಗಾದ್ಮೇಲೆ ಚಾರ್ಜಸ್ ಡೆವಲಪ್ ಆಗುತ್ತೆ. ನೀವು ಶೇಕ್ ಮಾಡ್ತಾ ಇದ್ದಂಗೆ ಅದು ಸ್ಮಾಲರ್ ಲಂಪ್, ಸ್ಮಾಲರ್ ಕೊಲೈಡಲ್ ಪಾರ್ಟಿಕಲ್ ಸೈಜ್ಗೆ ನಿಮ್ಗೆ ಏನಾಗುತ್ತೆ, ಸೊ ಬ್ರೇಕಪ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಪ್ರೊಸೆಸ್ಸಿಂದ ನಿಮ್ಗೆ ಏನಾಗುತ್ತೆ ಅಲ್ಲಿ ಕೊಲೈಡಲ್ ಸಲ್ಯೂಷನ್, ಕೊಲೈಡ್ಸ್ ಅನ್ನೋದು ಪ್ರಿಪೇರ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಇನ್ ಡೀಟೈಲ್ ಆಗಿ ಚಾರ್ಜ್ ಆನ್ ಕೊಲೈಡಲ್ ಪಾರ್ಟಿಕಲ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಇಲ್ಲಿ ಓದ್ತಾ ಹೋಗ್ತೀರಾ. ಸೊ ಇಷ್ಟು ಏನು ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್. ಪ್ರಿಪ್ರೇಷನ್ ಆಫ್ ಕೊಲೈಡ್ಸಲ್ಲಿ 3 ಮೆಥಡ್ಸ್ನ ಓದಿದ್ವಿ. ಒಂದು ಕೆಮಿಕಲ್ ಮೆಥಡ್ಸ್, ಸೆಕೆಂಡ್ ಒನ್ ಬ್ರೀಡಿಂಗ್ ಮೆಥಡ್, ಥರ್ಡ್ ಒನ್ ಅ ಪೆಪ್ಟೈಸೇಷನ್ ಮೆಥಡ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಪ್ಯೂರಿಫಿಕೇಷನ್ ಆಫ್ ಕೊಲೈಡಲ್ ಸೊಲ್ಯೂಷನ್. ಇಲ್ಲಿ ತನಕ ನಾವು ಹೇಗೆ ಕೊಲೈಡ್ಸ್ನ ಪ್ರಿಪೇರ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ಏನು, ಅದನ್ನು ಪ್ರಿಪೇರ್ ಮಾಡಿರೋಂಥ ಕೊಲೈಡ್ಸು ಪ್ಯೂರಿಫೈಡ್ ಇರಲ್ಲ, 100% ಪ್ಯೂರಿಫೈಡ್ ಇರಲ್ಲ, ಇಂಪ್ಯೂರಿಟಿ ಇರುತ್ತೆ. ಆ ಇಂಪ್ಯೂರಿಟಿನ ಹೇಗೆ ರಿಮೂವ್ ಮಾಡೋದು, ಸೊ ವಾಟ್ ಈಸ್ ದ ಪ್ರೋಸೆಸ್ ಆಫ್ ಪ್ಯೂರಿಫಿಕೇಷನ್ ಆಫ್ ಅ ಕೊಲೈಡಲ್ ಸಲ್ಯೂಷನ್ ಅದನ್ನು ನೋಡೋಣ. ಸೊ ಇಂಪ್ಯೂರಿಟಿ ಹೇಗೆ ಬರುತ್ತೆ ಇಲ್ಲಿ ಅಂತ ಅಂದಾಗ ನಾವು ಈಗ ತಾನೇ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಪೆಪ್ಟೈಸೇಷನ್ ಮೆಥಡ್ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿದ್ವಿ. ಸೊ ಆ ಎಲೆಕ್ಟ್ರೋಲೈಟು ನಿಮಗೆ ಸ್ಮಾಲರ್ ಪರ್ಸಂಟೇಜಲ್ಲಿದ್ದರೆ ಸೊ ಅದು ಆ ಕೊಲೈಡಲ್ ಪಾರ್ಟಿಕಲ್ಸ್ ಫಾರ್ಮೇಷನ್ ಆಗಿರೋದನ್ನು ಸ್ಟೇಬಲ್ ಕಂಡೀಷನ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ನಿಮಗೆ ಪರ್ಸಂಟೇಜ್ ಆಫ್ ಎಲೆಕ್ಟ್ರೋಲೈಟ್ ಜಾಸ್ತಿ ಆಯಿತು ಅಂದರೆ ಆ ಕೊಲೈಡಲ್ ಪಾರ್ಟಿಕಲ್ ಕೆಳಗಡೆ ಸೆಟಲ್ ಆಗುತ್ತೆ, ಕೋಆಗುಲೇಷನ್ ಆಗುತ್ತೆ. ಸೊ ಆವಾಗ ನಿಮಗೆ ಆ ಲಾರ್ಜ್ ಪರ್ಸೆಂಟಲ್ಲಿರೋಂಥ ಎಲೆಕ್ಟ್ರೋಲೈಟ್ ಆ್ಯಕ್ಟಿಂಗ್ ಆಸ್ ಅ ಇಂಪ್ಯೂರಿಟೀಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಸಾಲ್ಯುಬಲ್ ಫಾರ್ಮಲ್ಲಿ ಇರೋಂಥ ಪಾರ್ಟಿಕಲ್ಸನ್ನು ನಾವಿಲ್ಲಿ ಇಂಪ್ಯೂರಿಟೀಸ್ ಅಂತ ಹೇಳ್ಬೋದು. ದಟ್ ಈಸ್ ಕೊಲೈಡಲ್ ಸೊಲ್ಯೂಷನ್ಸ್ ವ್ಯಾನ್ ಪ್ರಿಪೇರ್ಡ್ ಜನರಲಿ ಕಂಟೈನ್ಸ್ ಅ ಎಕ್ಸೆಸಿವ್ amount of electrolytes and some other soluble impurities. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರೋಲೈಟ್ಸು ಎಕ್ಸಸ್ ಅಮೌಂಟಲ್ಲಿ ಇರುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಸಮ್ ಸಾಲ್ಯುಬಲ್ ಇಂಪ್ಯೂರಿಟೀಸ್ ಇರುತ್ತೆ. ಇದರಿಂದಾಗಿ ಕೊಲೈಡಲ್ ಸೊಲ್ಯೂಷನ್ ಇಂಪ್ಯೂರಿಟಿನ ಕಾಸ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ಪ್ಯೂರಿಫಿಕೇಷನ್ ಮಾಡಬೇಕಾಗತ್ತೆ. So while the presence of traces of electrolyte is essential for the colloidal solution, stability of a colloidal solution already ಹೇಳಿದ್ನಲ್ಲ. ಸೊ colloidal solution stable condition ಇರಬೇಕು ಅಂದರೆ ಚಾರ್ಜಡ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರೋಲೈಟ್ ಸ್ಮಾಲರ್ ಅಮೌಂಟ್ಸಲ್ಲಿ ಇರಲೇಬೇಕು. ಬಟ್ ಅದು ಲಾರ್ಜರ್ ಅಮೌಂಟ್ ಆದಾಗ ಆ ಕೊಲೈಡಲ್ ಪಾರ್ಟಿಕಲ್ಸ್ ಕೋಆಗುಲೇಟ್, ದಟ್ ಈಸ್ ಸೆಟ್ಲಿಂಗ್ ಡೌನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಆ ಕೊಲೈಡಲ್ ಪಾರ್ಟಿಕಲ್ಸ್ನ ಸ್ಟೆಬಿಲಿಟಿ ಹೋಗುತ್ತೆ ಅಂತ ಹೇಳ್ಬೋದು. ಫಾರ್ ದ ಸ್ಟೆಬಿಲಿಟಿ ಪರ್ಪಸ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ನಮಗೆ ಬೇಕಾಗತ್ತೆ. ಲಾರ್ಜರ್ ಎಕ್ಸಸ್ ಅಮೌಂಟ್ ಇರೋದನ್ನು ಈಗ ನಾವು ಪ್ಯೂರಿಫಿಕೇಷನ್ ಹೇಗೆ ಮಾಡೋದು ಅನ್ನೋದನ್ನ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್ ಅಂದ್ರೇನು, ದ ಪ್ರೋಸೆಸ್ ಯೂಸ್ಡ್ ಫಾರ್ ರೆಡ್ಯೂಸಿಂಗ್ ದ ಅಮೌಂಟ್ ಆಫ್ ಇಂಪ್ಯೂರಿಟೀಸ್ ಟು ಎ ರಿಕ್ವಿಸೈಟ್ ಮಿನಿಮಮ್ ಈಸ್ ನೌನ್ ಆಸ್ ಪ್ಯೂರಿಫಿಕೇಷನ್ ಆಫ್ ಕೊಲೈಡಲ್ ಸೊಲ್ಯೂಷನ್. ಸೊ ಅಲ್ಲಿಗೆ ಕಂಪ್ಲೀಟಾಗಿ ನಾವು ಅದನ್ನು ಇಂಪ್ಯೂರಿಟೀಸ್ನ ರಿಮೂವ್ ಮಾಡ್ತೀವಿ ಅಂತಲ್ಲ, ಯಾಕಂದರೆ ಒನ್ ಆಫ್ ದ ಇಂಪ್ಯೂರಿಟೀಸ್ ಅಂತಂದರೆ ಎಲೆಕ್ಟ್ರೋಲೈಟ್ ಅಂತ ಅಂದ್ವಿ. ಕಂಪ್ಲೀಟಾಗಿ ರಿಮೂವ್ ಆದರೆ ಏನಾಗುತ್ತೆ, ಕೊಲೈಡ್ಸ್ ನಿಮಗೆ ಸ್ಟೆಬಿಲಿಟಿ ಇರಲ್ಲ. ಸ್ಟೇಬಲ್ ಪರ್ಪಸ್ಸಿಗೆ ಸ್ಮಾಲರ್ ಅಮೌಂಟ್ ಇರಲೇಬೇಕು. ಬಟ್ ಲಾರ್ಜರ್ ಅಮೌಂಟಲ್ಲಿರೋದನ್ನ ನಮಗೆ ಬೇಕಾಗಿರೋಷ್ಟು ರಿಕ್ವಿಸೈಟ್ ಮಿನಿಮಮ್ ಅಮೌಂಟಿಗೆ ನಾವು ಕನ್ವರ್ಟ್ ಮಾಡೋ ಪ್ರೋಸೆಸ್ನ ಏನಂತೀವಿ, ಪ್ಯೂರಿಫಿಕೇಷನ್ ಆಫ್ colloidal solution. The process used for reducing the amount of impurities to a requisite
ಮಿನಿಮಮ್ ಈಸ್ ನೌನ್ ಆಸ್ ಅ ಪ್ಯೂರಿಫಿಕೇಷನ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್. ಸೊ ಅಲ್ಲಿಗೆ ಈ ಕೊಲಾಯ್ಡಲ್ ಸೊಲ್ಯೂಷನ್ನ ಪ್ಯೂರಿಫಿಕೇಷನ್ ಹೇಗೆ ಮಾಡ್ತೀವಿ ಅಂದರೆ, ಸೊ ಫಸ್ಟ್ಲಿ ಡಯಾಲಿಸಿಸ್ ಮೆಥಡಿಂದ, ಸೊ ಸೆಕೆಂಡ್ ಮೆಥಡ್ ಎಲೆಕ್ಟ್ರೋಡ್ ಡಯಾಲಿಸಿಸ್ ಮೆಥಡಿಂದ, ಥರ್ಡ್ ಒನ್ ಅಲ್ಟ್ರಾ ಫಿಲ್ಟ್ರೇಷನ್ ಮೆಥಡಿಂದ. ಸೊ ಹೀಗೆ 3 ಮೆಥಡ್ಸಿಂದ ನಾವು ಇಲ್ಲಿ ಪ್ಯೂರಿಫಿಕೇಷನ್ನ ಮಾಡ್ತೀವಿ. ಫಸ್ಟ್ ಒನ್ ಡಯಾಲಿಸಿಸ್. ಡಯಾಲಿಸಿಸ್ ಅಂದರೆ ಕೇಳಿರ್ತೀರ, ಕಿಡ್ನಿ ಡಯಾಲಿಸಿಸ್ ಅಂತ ಅಲ್ಲ ಹೇಳಿ. ಸೊ ಇಲ್ಲೂ ಅಷ್ಟೇ ನಿಮಗೆ ಡಯಾಲಿಸಿಸ್ ಅಂದರೆ ಬೈ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ಇಲ್ಲಿ ನಿಮಗೆ ಡಯಾಲಿಸಿಸ್ ಆಗ್ತಾ ಹೋಗುತ್ತೆ. ಡಯಾಲಿಸಿಸಿಗೆ ಏನು ಬೇಕು ಅಂದರೆ ಸೆಮಿ ಪರ್ಮಿಯಬಲ್ ಸೆಲೆಕ್ಟಿವ್ಲಿ ವಿಚ್ ಅಲೋವ್ಸ್ ದ ಪಾರ್ಟಿಕಲ್ಸ್ ಟು ಇನ್ ಟು ದ ಅಥವಾ ಔಟ್ ಆಫ್ ದ ಸೊಲ್ಯೂಷನ್ ಎಂಟ್ರಿ ಮಾಡೋಕ್ಕೆ ಬೇಕಾಗಿರೋ ಮೆಂಬ್ರೇನ್. ಸೊ ಸೆಲೆಕ್ಟಿವ್ ಮೆಂಬ್ರೇನ್ ಅಥವಾ ಅದನ್ನು ಪಾರ್ಚ್ಮೆಂಟ್ ಪೇಪರ್, ಆ್ಯನಿಮಲ್ ಮೆಂಬ್ರೇನ್ ಯೂಶ್ವಲಿ ಅಲ್ಲಿ ನಿಮಗೆ ಏನಾಗಿ ವರ್ಕ್ ಆಗುತ್ತೆ, ಸುಟೇಬಲ್ ಪಾರ್ಟಿಕಲ್ಸ್ನ ಮಾತ್ರ ಅಲೋ ಮಾಡೋಂಥ ಸೆಮಿ ಪರ್ಮಿಯಬಲ್ ಮೆಂಬ್ರೇನಾಗಿ ವರ್ಕ್ ಆಗುತ್ತೆ. ಆ್ಯನಿಮಲ್ ಮೆಂಬ್ರೇನ್ ಆದರೂ ತೊಗೋಬೋದು, ಅಥವಾ ಪಾರ್ಚ್ಮೆಂಟ್ ಪೇಪರ್ ಆದರೂ ತೊಗೋಬೋದು, ಅಥವಾ ಸೆಲೋಫೇನ್ ಶೀಟ್ ಆದರೂ ತೊಗೋಬೋದು. ಇದು ಏನಾಗಿ ವರ್ಕ್ ಆಗುತ್ತೆ ಅಂದರೆ ಸೆಲೆಕ್ಟಿವ್ ಮೆಂಬ್ರೇನ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಡಯಾಲಿಸಿಸ್ ಅಂದರೆ ಏನು? ಇಟ್ ಈಸ್ ಎ ಪ್ರೊಸೆಸ್ ಆಫ್ ರಿಮೂವಿಂಗ್ ಅ ಡಿಸಾಲ್ವ್ಡ್ ಸಬ್ಸ್ಟೆನ್ಸ್ ಫ್ರಮ್ ಅ ಕೊಲಾಯ್ಡಲ್ ಸೊಲ್ಯೂಷನ್ ಬೈ ಮೀನ್ಸ್ ಆಫ್ ಅ ಡಿಫ್ಯೂಷನ್ ಥ್ರೂ ಎ ಸುಟೇಬಲ್ ಮೆಂಬ್ರೇನ್. ನಾವೆಲ್ಲ ಮೆಂಬ್ರೇನು ಮಾಡೋಕ್ಕೆ ಬರಲ್ಲ, ಸಮ್ ಸುಟೇಬಲ್ ಮೆಂಬ್ರೇನಲ್ಲಿ ಡಿಫ್ಯೂಷನ್ ಪ್ರೊಸೆಸ್ಸಿಂದ ಸೊ ಅಲ್ಲಿ ಇರೋಂಥ ಸಾಲ್ಯುಬಲ್ ಫಾರ್ಮಲ್ಲಿರೋಂಥ ಸಬ್ಸ್ಟೆನ್ಸನ್ನು ಕೊಲಾಯ್ಡಲ್ ಸೊಲ್ಯೂಷನಿಂದ ರಿಮೂವ್ ಮಾಡೋಂಥ ಪ್ರೋಸೆಸ್ನ ಏನಂತೀವಿ? ಡಯಾಲಿಸಿಸ್. ಸೊ ಫಸ್ಟ್ಲಿ ಇಲ್ಲಿ ನೋಡಿ, ನಿಮಗೆ ಈ ಡಯಾಗ್ರಾಮಲ್ಲಿದೆ. ಡಯಾಲಿಸಿಸ್ ಪ್ರೋಸೆಸ್ಸಲ್ಲಿ ಒಂದು ಡಯಾಲೈಸಿಂಗ್ ಮೆಂಬ್ರೇನ್ನ ತೊಗೊಳ್ತೀವಿ. ಆ ಡಯಾಲೈಸಿಂಗ್ ಮೆಂಬ್ರೇನ್ ಅಂತ ಅಂದರೆ ಯಾವುದಾಗಿರುತ್ತೆ ಹೇಳ್ದಂಗೆ ಆ್ಯನಿಮಲ್ ಮೆಂಬ್ರೇನ್ ಆಗಿರ್ಬೋದು, ಪಾರ್ಚ್ಮೆಂಟ್ ಪೇಪರ್ ಆಗಿರ್ಬೋದು, ಸೆಲೋಫೆನ್ ಶೀಟ್ ಆಗಿರ್ಬೋದು. ಅದು ವರ್ಕ್ ಏನಂದ್ರೆ ಇಟ್ ಅಲೋಸ್ ಓನ್ಲಿ ಸೆಲೆಕ್ಟೆಡ್ ಪಾರ್ಟಿಕಲ್ಸ್ ಸೊ ಇನ್ ಟು ದ ಸೊಲ್ಯೂಷನ್ ಆಗಿರ್ಬೋದು, ಔಟ್ ಆಫ್ ದ ಸೊಲ್ಯೂಷನ್ ಆಗಿರ್ಬೋದು ಅಂತ ಒಂದು ಡಯಾಲೈಸಿಂಗ್ ಮೆಂಬ್ರೇನ್ ತೊಗೊತೀವಿ. ಅದರಲ್ಲಿ ನಮ್ಮ ಕೊಲಾಯ್ಡಲ್ ಸೊಲ್ಯೂಷನ್ ಏನು ಪ್ಯೂರಿಫೈ ಆಗಬೇಕು ಆ ಕೊಲಾಯ್ಡಲ್ ಸೊಲ್ಯೂಷನ್ನ ತೊಗೊತೀವಿ. ಅದನ್ನು ಯಾವುದರಲ್ಲಿ ಇನ್ಸರ್ಟ್ ಮಾಡಬೇಕು? ಒಂದು ಬೀಕರಲ್ಲಿ ಇನ್ಸರ್ಟ್ ಆಗಿರಬೇಕು. ಆ ಬೀಕಲ್ಲಿ ಯಾವ ರೀತಿ ಪ್ರೋಸೆಸ್ ಇರಬೇಕು, ಅವೈಲೇಬಿಲಿಟಿ ಇರಬೇಕು ಅಂದರೆ ಫ್ಲೋ ಆಫ್ ವಾಟರ್ ಇಂಟು ದ ಬೀಕರ್ ಇರಬೇಕು, ಮತ್ತು ಔಟ್ ಆಫ್ ದ ಬೀಕರು ಸಹ ನಿಮಗೆ ಫ್ಲೋಯಿಂಗ್ ಆಗೋ ಅಂಥ ಏರ್ ಟ್ಯೂಬ್ಸ್ ಇರಬೇಕು. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಡಯಾಗ್ರಾಮ್ಸಲ್ಲಿ. ಸೊ ಈ ರೀತಿ ನಿಮಗೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇರುತ್ತೆ. ಒಳಗಡೆ ನಾವು ಏನು ಪ್ಯೂರಿಫೈ ಆಗಬೇಕಾಗಿರೋ ಕೊಲಾಯ್ಡಲ್ ಸೊಲ್ಯೂಷನ್ ತೊಗೊಳ್ತೀವಿ. ಸೊ ಅಲ್ಲಿ ನಿಮಗೆ ಸರೌಂಡಿಂಗಲ್ಲಿ ಪ್ಯೂರ್ ವಾಟರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಒಳಗಡೆ ನಿಮಗೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದೆ, ಹೊರಗೆ ನಿಮಗೆ ಪ್ಯೂರ್ ಸಾಲ್ವೆಂಟ್ ಇದೆ. ಡಿಫ್ಯೂಷನ್ ಪ್ರೋಸೆಸ್ಸಿಂದ ಒಳಗಡೆ ಇರೋಂಥ ಏನು ನಿಮಗೆ ಕ್ರಿಸ್ಟಲ್ ದಟ್ ಈಸ್ ಸಾಲ್ಯುಬಲ್ ಫಾರ್ಮಲ್ಲಿರೋ ಅಂಥ ಕ್ರಿಸ್ಟಲಾಯ್ಡ್ಸ್ ಹೊರಗೆ ಬರುತ್ತೆ. ಒಳಗೆ ಓನ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಪಾರ್ಟಿಕಲ್ಸ್ ಮಾತ್ರ ಇರುತ್ತೆ. ಆ್ಯಂಡ್ ಸಮ್ ರಿಕ್ವಿಸೈಟ್ ಅಮೌಂಟ್, ಮಿನಿಮಮ್ ಅಮೌಂಟಲ್ಲಿ ಎಲೆಕ್ಟ್ರೋಲೈಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಏನು ಮಾಡ್ತೀವಿ? ಡಯಾಲಿಸಿಸ್. ಈವನ್ ಕಿಡ್ನಿ ಡಯಾಲಿಸಿಸ್ ಅಂತ ಅಂದ್ರೂ ಅಷ್ಟೇ. ಅಲ್ಲೇನಾಗುತ್ತೆ, ನಮಗೆ ಇಂಪ್ಯೂರಿಫೈಡ್ ಬ್ಲಡ್ಡು ಪ್ಯೂರಿಫೈ ಮಾಡೋ ಅಂಥದ್ದೇ ಕಿಡ್ನಿ ವರ್ಕ್. ಕಿಡ್ನಿ ಡ್ಯಾಮೇಜ್ ಆದರೆ ನಮಗೆ ಏನಾಗುತ್ತೆ ಅಲ್ಲಿ ಏನೋ ಪ್ಯೂರಿಫಿಕೇಷನ್ ಆಫ್ ಬ್ಲಡ್ ಆಗಲ್ಲ. ಅಂಥದ್ದನ್ನು ನಾವು ಡಯಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಇದೇ ರೀತಿ ಒಂದು ಮೆಂಬ್ರೇನ್, ಸುಟೇಬಲ್ ಮೆಂಬ್ರೇನ್, ಅನಿಮಲ್ ಮೆಂಬ್ರೇನ್ಗೆ ಆ ಇಂಪ್ಯೂರಿಫೈಡ್ ಬ್ಲಡ್ಡನ್ನು ಹಾಕ್ತೀವಿ. ಹಾಕಿ ಸುತ್ತಲೂ ಆ ವಾಟರ್ ಪ್ಯೂರ್ ಸಾಲ್ವೆಂಟ್ನ ಇಡ್ತೀವಿ. ಅಲ್ಲೇನಾಗುತ್ತೆ, ಕಾನ್ಸಂಟ್ರೇಷನ್ ನಿಮಗೆ ಡಿಫ್ರೆನ್ಸ್ ಇರೋದ್ರಿಂದ ಆ ಸುಟೇಬಲ್ ಮೆಂಬ್ರೇನ್ ಒಳಗಡೆ ಇರೋಂಥ ಇಂಪ್ಯೂರಿಫೈಡ್ ಬ್ಲಡ್ಡಲ್ಲಿ ಇರೋಂಥ ಇಂಪ್ಯೂರಿಟೀಸು ಹೊರಗೆ ಬರುತ್ತೆ. ಪ್ಯೂರಿಫೈಡ್ ಬ್ಲಡ್ ಮಾತ್ರ ಒಳಗಿರುತ್ತೆ. ಈ ರೀತಿ ಡಯಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಅದು ಈ ಮೆಥಡಿಂದನೇ ಬಂದಿರೋದು. ಇಟ್ ಈಸ್ ಒನ್ ಆಫ್ ದ ಪ್ಯೂರಿಫಿಕೇಷನ್ ಟೆಕ್ನಿಕ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಅರ್ಥ ಆಯ್ತಲ್ಲ? ಇಲ್ಲಿ ನಾವು ಏನು ಅಪರೇಟಸ್ ಯೂಸ್ ಮಾಡ್ತೀವಿ ಫಾರ್ ದಿಸ್ ಡಯಾಲಿಸಿಸ್ ಪ್ರೋಸೆಸ್ ಅದನ್ನು ಏನಂತೀವಿ? ಡಯಾಲೈಸರ್ ಅಂತ ಅಂತೀವಿ. A bag of suitable membrane containing the colloidal solution is suspended in a vessel through which fresh water is continuously flowing into the beaker and out of the beaker. The molecules and ions diffuse through membrane into the outer water and pure colloidal solution is left behind. ಈ ರೀತಿ ನಾವು ಬೈ ದ ಪ್ರೊಸೆಸ್ ಆಫ್ ಡಯಾಲಿಸಿಸ್ ಕೊಲಾಯ್ಡಲ್ ಸೊಲ್ಯೂಷನ್ನ ಪ್ಯೂರಿಫಿಕೇಷನ್ ಮಾಡ್ತೀವಿ ಅಂತ ಹೇಳ್ಬೋದು. ಇಲ್ಲಿ ಯಾವ ಪ್ರೋಸೆಸ್ ಅಂದರೆ ಡಿಫ್ಯೂಷನ್ ಪ್ರೋಸೆಸ್ ಆಗುತ್ತೆ. ಮತ್ತು ಹೇಳ್ತಾ ಇದ್ದೀನಿ, ಸೂಟೇಬಲ್ ಮೆಂಬ್ರೇನ್, ಡಯಾಲೈಸಿಂಗ್ ಮೆಂಬ್ರೇನ್ ಯಾವುದು? ಆ್ಯನಿಮಲ್ ಮೆಂಬ್ರೇನ್ ಆಗಿರ್ಬೋದು, ಪಾರ್ಚ್ಮೆಂಟ್ ಪೇಪರ್ ಆಗಿರ್ಬೋದು, ಅಥವಾ ಸೆಲೋಫೆನ್ ಶೀಟ್ ಆಗಿರ್ಬೋದು. ಇದು
ಸೆಲೆಕ್ಟೆಡ್ ಪಾರ್ಟಿಕಲ್ಸ್ ಮಾತ್ರ ಇಂಟು ಅಥವಾ ಔಟ್ ಆಫ್ ದ ಸೊಲ್ಯೂಷನ್ ಎಂಟ್ರಿ ಆಗಾಕ್ಬಿಡತ್ತೆ. ಅಂಥ ಸೆಲೆಕ್ಟೆಡ್ ಮೆಂಬ್ರೇನ್ ಒಳಗಡೆ ಬ್ಯಾಗ್ ಒಳಗಡೆ ನಾವೇನು ಮಾಡ್ತೀವಿ, ಪ್ಯೂರಿಫೈ ಆಗಬೇಕಾಗಿರೋಂಥ ಕೊಲಾಯ್ಡಲ್ ಸೊಲ್ಯೂಷನ್ನ ತೊಗೊತೀವಿ. ಅಲ್ಲಿಗೆ ಫ್ರೆಶ್ ವಾಟರ್ ಫ್ಲೋ ಆಗ್ತಾರ ಅಂತ ಒಂದು ಬೀಕಲ್ಲಿ ಇನ್ಸರ್ಟ್ ಮಾಡ್ತೀವಿ. ಬಿಕಾಸ್ ಆಫ್ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಇರೋದ್ರಿಂದ ಬೈ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ಏನಾಗುತ್ತೆ ಅಲ್ಲಿ ನಿಮಗೆ ಸಾಲ್ಯುಬಲ್ ಫಾರ್ಮಲ್ಲಿರೋಂಥ ಇಂಪ್ಯೂರಿಟೀಸು ಔಟ್ ಆಫ್ ದ ಬ್ಯಾಗ್ ನಿಮಗೆ ಮೂವ್ ಆಗುತ್ತೆ. ಅಲ್ಲಿಗೆ ಬ್ಯಾಗ್ ಒಳಗಡೆ ಪ್ಯೂರಿಫೈಡ್ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಇರುತ್ತೆ ಆ್ಯಂಡ್ ಸ್ಮಾಲ್ ಅಮೌಂಟಲ್ಲಿ ಎಲೆಕ್ಟ್ರೋಲೈಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಡಯಾಲಿಸಿಸ್ ಮೆಥಡಿಂದ ನಿಮಗೆ ಪ್ರೋಸೆಸ್ ಏನು ಪ್ಯೂರಿಫಿಕೇಷನ್ ಆಫ್ ಕೊಲಾಯ್ಡ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮೆಥಡ್ ಬರೋಂಥದ್ದು ಎಲೆಕ್ಟ್ರೋ ಡಯಾಲಿಸಿಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.